ಇಲ್ಲ. ಎತ್ತವ್ರ ಮುಂದೆ ಮಕ್ಕಳು ಸಾಯಬಾರ್ದು ಯಪ್ಪ. ನಿನ್ನ ಕಣ್ಣು ಮುಂದೆ ನಾಲ್ಕು ಕಣ್ಣು ಮುಚ್ಚಿ ನಿನ್ನ ಕೈಯಾಗಿ ಮಣ್ಣು ಹಾಕ್ಸಬೇಕಂತಿದ್ದವು ರಾಯ. ಆದ್ರ ನಿನ್ನ ತಾಯಿನ ಹಿಂದಕ್ಕೆ ಬಿಟ್ಟು ನೀನೇ ಮುಂದೆ ಹೊಂಟಲ್ವ ರಾಯ. ಇದು ಯಾವ ನ್ಯಾಯ? ಇದು ಯಾವ ನ್ಯಾಯ? ಆದ್ರ ಊರ್ ತುಂಬ ಮೆರವಣಿಗೆ ಮಾಡಿ ನಮ್ ಗಲ್ ಸಿಕ್ಸೆಕ್ ಜಾರಿ ಮಾಡಿದ್ರು ಮಸಾಲೆ ಮಾರಕ್ ಬಂದಿ ಪರದೈಸಿ ನಾಯಿಗಳು. ಸತ್ಯವನ್ನೇ ಹೇಳಬೇಕು. ಸತ್ಯ ಹೇಳಿದ್ರೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೀರಾ? ಇಲ್ಲಿ ವಚನೆ ಕೇಳುವ ಹಕ್ಕು ನಮ್ಮದು, ಉತ್ತರ ಹೇಳುವ ಕರ್ತವ್ಯ ಅಪರಾಧ ತನ್ನದಲ್ಲಿರುವ ನೆನ್ನದು. ನಾ ಯಾವ ಅಪರಾಧನೂ ಮಾಡಿಲ್ರಿ. ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದು ತನ್ನ ಮೊಲ ದತ್ತಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರು ಗಾದಿಯ ಮೇಲೆ ಹೂಡಿಸಲು ಪ್ರಯತ್ನ ಮಾಡಿದ್ದು ಅಪರಾಧ ಅಲ್ಲವೇ? ಅಲ್ರಿ, ನಮ್ ತಾಯಿ ಚೆನ್ನವ್ವ ರಾಜನ ಹಾಕಿ ದತ್ತು ಪುತ್ರನ್ ದಪ್ಪಂಗ್ ಮಾಡಿದಕ್ಕ ದಂಗೆ ಎದ್ರ ಅದ್ ಹೆಂಗ್ರಿ ಅಪರಾಧ ಆಗ್ತೈತಿ? ಆಡಳಿತ ಸರ್ಕಾರದ ವಿರುದ್ಧ ದಂಗೆ ಎದ್ದು ಕಚೇರಿಗಳಲ್ಲಿರುವ ಕಂಪನಿ ರೊಕ್ಕ ಲೂಟಿ ಮಾಡಿದ್ದು ಅಪರಾಧ ಅಲ್ಲವೇ? ಕಂಪನಿ ರೊಕ್ಕ ನಿಮ್ ದೇಶದಿಂದ ತಂದಿದ್ರ? ನಮ್ ದೇಶದ ರೊಕ್ಕ ಅದನ್ನ ನಾವ್ ಕಿತ್ಕೊಂಡ್ರ ಅದ್ ಹೆಂಗ್ರಿ ಅಪರಾಧ ಆಗ್ತೈತಿ? ಚಿನ್ನದಂತ ನಮ್ ಕಿತ್ತೂರು ಅರಮನೆ ಮೇಲೆ ದಾಳಿ ಮಾಡಿ ನಮ್ ಕನ್ನಡನ ತಾಯ್ನಾಡ್ ಸಂಪತ್ನ ದೋಚ್ಕೊಂಡು ಹೋದ್ರಲ್ಲ, ಅದು ಅಪರಾಧ. ಕಿತ್ತೂರು ಮಂದಿನ ತಾನೆತ್ತ ಮಕ್ಕಳಂಗ ನೋಡ್ಕೊಂತಿದ್ದ ನಮ್ಮ ಚೆನ್ನವ್ವ ತಾಯಿನ ಅನ್ಯಾಯವಾಗಿ ಕೊಂದ್ರಲ್ಲ, ಅದು ಅಪರಾಧ. ನಮ್ಮ ನಾಡು ಉಳ್ಸಕ್ಕ ನಾವು ಹೋರಾಡಿದ್ರ ಅದ್ ಹೆಂಗ್ರಿ ಅಪರಾಧ ಆಗ್ತೈತಿ? ಅದ್ ಅಪರಾಧ ಅಲ್ಲ ಸಾಹೇಬ್ರ, ದೇಶ ಪ್ರೇಮ. ನಿನ್ನದು ಹತಾಶ ಭಾವನೆ. ಅದು ಅಲ್ಲದೆ ಇಲ್ಲಿನ ಸರ್ಕಾರ ನಿಮಗೆ ನಾಗರಿಕತೆ ಕಲಿತದವೇ? ನಾಗರಿಕತೆ ನೀವು ನಮಗ್ ಕಲ್ಸಿದ್ರಿ. ನಿಮ್ ದೇಶ ಕ್ರಾಂತಿಯಕ್ಕೂ ಮುಂಚೆ ನಮ್ ದೇಶ ನಾಗರಿಕತೆ ಕಲ್ತಿತ್ತು. ನಿಮಗ್ ಬಟ್ಟೆ ಉಡಕ್ ಗೊತ್ತಿಲ್ಲ ಕಾಲದಾಗ ಇಲ್ಲಿ ಮಸ್ಲಿನ್ ಬಟ್ಟೆ ನೇಯ್ತಿದ್ರು. ರಾಮಾಯಣ ಮಹಾಭಾರತ ಮಹಾಕಾವ್ಯಗಳು ಹುಟ್ಟಿರೋ ಈ ಪುಣ್ಯ ಭೂಮಿ, ಸಮಸ್ತ ವೇದ ಶಾಸ್ತ್ರಗಳು ಹುಟ್ಟಿರೋ ಈ ವೇದ ಭೂಮಿಗ ನೀವು ನಾಗರಿಕತೆ ಕಲ್ಸಿದ್ರಿ. ಇದು ಆತ್ಮವಂಚನೆ ಸಾಹೇಬ್ರ, ಆತ್ಮವಂಚನೆ. ಆದರೆ ವಿನಾಕಾರಣ ನೀನು ಕಿತ್ತೂರು ಪ್ರಜೆಗಳನ್ನು ಹಾಳು ಮಾಡಿದೆ. ಇಲ್ರಿ, ನನ್ನಿಂದ ಯಾರ ಜೀವನ ಹಾಳಾಗಿಲ್ರಿ. ಆದ್ರ ಅನ್ನ ಹಾಕಿದ ಮನೆಗೆ ಕಣ್ಣಾಕೋ ಪರಕಿ ನಾಯಿಗಳಿಂದ ಹಾಳಾಗೈತಿ. ಜಾಗ ಕೊಟ್ರೆ ಜಗತ್ತು ನಮ್ದನ್ನು ಬಿಡಾಡಿ ನಾಯಿಗಳಿಂದ ಹಾಳಾಗೈತಿ ನಮ್ ಕಿತ್ತೂರು. ಪರಕಿರಿಂದ ಸಿಕ್ಕಿದ್ದು ನೆಮ್ಮದಿ ಜೀವನ ಅಲ್ರಿ, ಗುಲಾಮರ್ ಜೀವನ. ಅದಕ್ಕ ಬಂಡಾಯ ಮಾಡಿ ನಾನು. ನೀವು ಬಂಡಾಯ ಮಾಡುವಂತ ಕೆಟ್ಟ ಕೆಲಸ ಆಡಳಿತ ಸರ್ಕಾರ ಮಾಡಿಲ್ಲ. ನಿಮಗೆ ಸಾಕಾಗಷ್ಟು ಒಳ್ಳೆಯದನ್ನೇ ಮಾಡಿದೆ. ಏನಂತ ಆನಂದರಿ ಕೆಲಸ ಮಾಡೈತಂತ ಜಂಬ ಕೊಚ್ಕೊಂತಿದ್ದೀರಿ. ವೇದ್ದೆ ಓದ್ದೆ ಕಲಿಯಲು ಸ್ಕೂಲುಗಳನ್ನು ಕಟ್ಟಿದ್ದಲ್ಲವೇ? ನಮ್ ಭಾಷೆನ ಮೂಲೆಗೆ ತಳ್ಳಿ ನಿಮ್ ಭಾಷೆನ ಬೆಳಕಕ್ಕೆ ತರ್ಲಿಕ್ಕ ದೇಶ ಬಿಟ್ಟು ಬಂದಿರೋ ನಿಮ್ಮ ಬಂಧು ಬಳಗದವ್ರು ಓದ್ ಕಲೀಲಿಕ್ಕ ಅಷ್ಟ ಯಾಕ್ರಿ? ನಿಮ್ಮ ವರ್ತಕರಲ್ಲಿ ಲೆಕ್ಕ ಪತ್ರ ಬರೆಯೋ ಗುಮಾಸ್ತಂತಾರೆ ಮಾಡ್ಲಿಕ್ಕೆ ಸಾಲಿ ಕಟ್ಸಿದ್ರಿ. ನಮ್ಮ ಹರಕಲ್ಲ. ಕಾಲು ದಾರಿಯಲ್ಲಿ ಪ್ರಾಣಿಗಳಾಗಿ ಓದೋದು ನಿಮಗೆ ಸುರಕ್ಷಿತವಾದ ರೋಡುಗಳನ್ನು ಹಾಕುತ್ತಲ್ಲವೇ? ನಾವ್ ಓಡಾಡೋ ದಾರಿಯಲ್ಲಿ ನಿಮಗ್ ನಡೆದಾಡೋ ಕೆದರಿಕಿ. ನಿಮ್ಮ ಸೈನಿಕರು ಅಧಿಕಾರಿಗಳು ಇಷ್ಟ ಬಂದಂಗ್ ತಿರ್ಗ್ಲಿಕ್ಕ ನಮ್ ದೇಶ ಸಂಪನ್ನ ನಿಮ್ ದೇಶಕ್ಕೆ ರವಾನೆ ಮಾಡ್ಲಿಕ್ ಸರಳಾಗ್ಲಿ ಅಂತ ದಾರಿ ಕಟ್ಸಿದ್ರಿ. ಜನರ ಆರೋಗ್ಯ ಕಾಪಾಡಲು ದವಾಖಾನೆಗಳನ್ನು ತೆರೆದಿಲ್ಲವೇ? ರೀ ಸಾಹೇಬ್ರ, ನಮ್ ನಾಡಿನ ಮಣ್ಣೊಳಗ ದವಾಯಿ ಗುಣ ಐತಿ. ಸಹ್ಯಾದ್ರಿ ಬೆಟ್ಟಿನ ಮೇಲಿಂದ ಬರೋ ನೀರ್ನೊಳಗ ಮತ್ತಿನ ಗುಣ ಐತಿ. ಅದ ಮಲಪ್ರಭಾ ನದಿ. ನಮ್ಮ ನಾಡಿನ ಗಿಡ ಮೂಲಿಕೆಗಳನ್ನ ಕತ್ಕೊಂಡೋಗಿ ಗುಳಿಗೆ ಮಾಡ್ಕೊಂಡ್ ತಂದಿರೋದು ನೀ ರೊಕ್ಕ ಮಾಡ್ಲಿಕ್ಕೆ. ರೊಕ್ಕ ನಮ್ ರೋಗ ಪಕ್ಕ ಮಾಡ್ಲಿಕ್ಕಲ್ಲ. ರಾಯಣ್ಣ, ನಿನ್ನದು ಹತಾಶ ಭಾವನೆ. ಅದು ಅಲ್ಲದೆ ಇಂದಿನ ಸರ್ಕಾರ ನಿನ್ನನ್ನು ಬಂಡುಕೋರ ರಾಜದ್ರೋಹ ಎಂದು ಅಪಹರಿಸಿದೆ. ರೀ ಜಡ್ ಸಾಹೇಬ್ರ, ನಾನ್ ರಾಜದ್ರೋಹ ಮಾಡ್ಲಿಕ್ಕ ನಿಮ್ ದೇಶ ಇಂಗ್ಲೆಂಡ್ ಬಂದಿದ್ನ? ನಾನು ಬಂಡುಕೋರ ಅಲ್ರಿ, ಬಂಡಾಯಿಗಾರ. ದಂಡು ಸೇರಿಸಿ ಬಂಡು ಮಾಡಿದ್ದು ನಮ್ ಕಿತ್ತೂರ್ನ ಗುಲಾಮ್ಗಿರಿ ತಳ್ಳಿದ್ರಲ್ಲ, ಆ ಬಿಡಾಡಿ ನಾಯಿಗಳ ವಿರುದ್ಧ. ನಾನ್ ಕೊಲೆಗಾರ ಅಲ್ರಿ, ಸಾಮಾನ್ಯ ವಾಲಿಕಾರ. ಆದ್ರೆ ನಾನ್ ಕೊಂದಿದ್ದು ದೇಶದ್ರೋಹಿಗಳನ್ನ. ನಾನ್ ಸುಲಿಗೆ ಕೊರಲ್ರಿ, ಸ್ವಾತಂತ್ರ್ಯ ಹೋರಾಟಗಾರ. ಆದ್ರೆ ನಾನ್ ಸುಲಿಗೆ ಮಾಡಿದ್ದು ನಮ್ ಕಿತ್ತೂರ್ನ ಸಂಪತ್ನ ದೋಚೋ ತುಡುಗ್ ನನ್ ಮಕ್ಕಳನ್ನ.
ಮಾಡಿ ಆ ತಪ್ಪನ ನಮ್ಮ ತಲೆ ಕಟ್ಟಿ ನಮ್ಮನ್ನ ಅಪರಾಧಿಗಳು ಅಂತಿದ್ರಲ್ಲ, ಈ ಕಂಪನಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಕುತ್ತಿಗೆ ಅಗ್ಗ ಬೀಳುವ ಹೊತ್ತಿನಾಗ ಎದ್ದು ನಡಗದ ಹಂಗ ನಿಂತಿರುವ ಈ ನಿನ್ನ ಗುಂಡಿಗೆ ಎಂತ ಗುಂಡಿಗನು ಯಪ್ಪ. ನಿನ್ನಂತವ್ರು ಅದು ಹ್ಯಾಂಗ ಗಲ್ಲಿಗೆ ಹಾಕ್ತಾರೋ, ಅದು ಹ್ಯಾಂಗ ಗಲ್ಲಿಗೆ ಹಾಕ್ತಾರ. ಅವ್ವ, ಕಿತ್ತೂರ್ ಮಂದಿ ಕತ್ತಿಗೆ ಸಿಗಂತ ನೀಚ ಮಂದಿಗ ನನ್ನ ಕೊಲ್ಲದೇನ್ ದೊಡ್ಡ ಮಾತಲ್ಲವ್ವ. ಇಲ್ಲೋ ಯಪ್ಪ ಇಲ್ಲ, ಎತ್ತವ್ರ ಮುಂದೆ ಮಕ್ಕಳು ಸಾಯಬಾರ್ದು ಯಪ್ಪ. ನಿನ್ನ ಕಣ್ಣು ಮುಂದೆ ನಾ ಕಣ್ಣು ಮುಚ್ಚಿ ನಿನ್ನ ಕೈಯಾಗಿ ಇಡಿ ಮಣ್ಣು ಹಾಕ್ಸಬೇಕಂದಿನಲ್ಲೋ ರಾಯ. ಆದ್ರ ನಿನ್ನ ತಾಯಿನ ಹಿಂದಕ್ಕೆ ಬಿಟ್ಟು ನೀನೇ ಮುಂದೆ ಇಟ್ಟಲ್ಲೋ ರಾಯ. ಇದು ಯಾವ ನ್ಯಾಯ? ಇದು ಯಾವ ನ್ಯಾಯ? ಬೇಡವ, ನೀ ಹೇಳ್ಬೇಡವ. ನಾ ಒಬ್ಬ ಸತ್ರ ಏನಾತು, ನಿನ್ಗಿನ್ನೊಬ್ಬ ಮಗ ಅದಾನ, ಮೊಮ್ಮಗ ಅದಾನವ. ನನಗೆ ರಾಯ ಇಲ್ದಂಗ ಆಯ್ತಲ್ಲೋ ಅಪ್ಪ. ಇವರೆಲ್ಲರನ್ನು ಕರೆದುಕೊಂಡು ಬೇಡವ, ಅಳ್ಬೇಡವ. ಜನ್ಮ ಜನ್ಮಕ್ಕೂ ನಿನ್ನ ಮಗನ ಹುಟ್ಟುವಂಗ ಆಶೀರ್ವಾದ ಮಾಡಿ ಸಂತೋಷದಿಂದ ನನ್ನ ಕಳಿಸ್ಕೊಡವ. ಏನಂತ ಆಶೀರ್ವಾದ ಮಾಡ್ಲು ಯಪ್ಪ? ಸಾಹೇಬ್ರ, ನನ್ನ ದೇಶ ಬಾಂಧವ್ರಗ ನಾನು ಕೊನೆಯ ಸಂದೇಶ ಹೇಳ್ಬೇಕು. ಓಕೆ ಹೇಳು. ಅಣ್ಣ ತಮ್ಮಂದ್ರ, ಅಕ್ಕ ತಂಗಿಂದ್ರ, ತಂದೆ ತಾಯಿಯಂದ್ರ, ನಿಮ್ಮ ಅಭಿಮಾನಕ್ಕ ನಾನು ಕೈ ಜೋಡಿಸ್ತೀನಿ. ನಾಡ ಯೋಧರು ದೇಶ ಬಾಂಧವರು ಕೂಡಿ, ನಾಡ ಯೋಧರು ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನದ ಪರಾತಂತ್ರದಿಂದ ಪಾರು ಮಾಡ್ಲಕ್ಕ ಹೋರಾಡಿದ್ರು. ಆದ್ರ ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಳಿಸುವಂಗ ನಮ್ಮ ಮಂದಿ ನಮಗ ಮೋಸ ಮಾಡಿದ್ರು. ಹೋರಾಟದಾಗ ಏಟೋ ಮಂದಿ ಸರಿಯಾದ್ರು, ಏಟೋ ಮಂದಿ ಜೀವ ಬಿಟ್ರು. ಆದ್ರ ಊರ್ ತುಂಬ ಮೆರವಣಿಗೆ ಮಾಡಿ ನಮ್ ಗಲ್ ಶಿಕ್ಷೆಗೆ ಜಾರಿ ಮಾಡಿದ್ರು ಮಸಾಲೆ ಮಾರಕ್ ಬಂದಿ ಪರದೇಶಿ ನಾಯಿಗಳು. ಅದಕ್ಕ ನಿಮಗ್ ಭಯ ಉಡ್ಸ್ಲಿಕ್ಕ ಮುಂದ್ಯಾರು ಬಂಡಾಯ ಮಾಡಬಾರ್ದು ಅಂತ ದೇಶಭಕ್ತರ ಎಲ್ಲಿ ಮಠ ಅದು ತಾತು. ಇನ್ನು ಮುಂದಾದ್ರೂ ನೀವೆಲ್ಲ ಒಂದಾಗಿ ಒಗ್ಗಟ್ಟಿನಾಗ ಬಲ ಐತಂತ ತೋರಿಸ್ಕೊಡ್ರಿ. ಅನ್ಯಾಯ ವಿರುದ್ಧ ಹೋರಾಡಕ್ ಅಂಜರಿಬೇಡ್ರಿ. ಒಂದಾಗ ಬಂದಿರೋ ಬಿಳಿ ನಾಯಿಗಳನ್ನ ಬಡ್ದೋಡ್ಸ್ರಿ. ಕಿತ್ತೂರ್ನ ಸ್ವತಂತ್ರ ಮಾಡ್ರಿ. ನೀನು ಸತ್ತ ಮೇಲೆ ಕಿತ್ತೂರು ಸ್ವಾತಂತ್ರ್ಯವಾಗಲು ಸಾಧ್ಯವೇ ಇಲ್ಲ. ಮುಚ್ಚೋ ಬಾಯಿ. ಇವತ್ತಿ ಒಬ್ಬ ರಾಯ ಸತ್ರ ಎಲ್ಲ ಮುಗಿತಂತ ತಿಳಿಬೇಡೋ ಹರುಗೇಡಿ. ಮುಂದ ಮನಿ ಮನಿಗೂ ದೇಶಾಭಿಮಾನಿ ಮಕ್ಳು ಹುಡ್ತಾರ. ಆಗ ನಿಮ್ಮನ್ನ ಬೆನ್ನಟ್ಟಿ ಹುಚ್ಚ ನಾಯಿ ಪಡ್ದಂಗ್ ಬಡಿತಾರ. ನಟ್ಟ ನಡು ರಾತ್ರಿಯಾಗ ನಮ್ಮ ದೇಶ ಬಿಟ್ಟು ಹೋಗೋ ಪ್ರಸಂಗ ಬರ್ತೈತಿ. ಭಾರತ ಭೂಮಿ ಸ್ವತಂತ್ರವಾಗ್ತೈತಿ. ಕರುನಾಡು ಸ್ವರಾಜ್ಯದ ಬೀಡಾಗ್ತೈತಿ. ಅಲ್ಲಿ ಮಠ ಮನಿ ಮನಿಯಲ್ಲೂ ನನ್ನ ಆತ್ಮ ಕ್ರಾಂತಿ ಜ್ಯೋತಿ ಹಸ್ತೈತಿ. ಜ್ಯೋತಿ. ಹರ ಹರ ಮಹಾದೇವ್.